ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮ್ಮ ಹತ್ರ ಪ್ರಶ್ನೆ ಮಾಡಬೇಕು, ರಾಜ್ಯ ಸರ್ಕಾರ ಇಲ್ಲಿ ವಿಫಲವಾಗ್ತಾ ಇದೆಯಾ? ಯಾಕಂದ್ರೆ ಯಾವ ವರ್ಷವೂ ಇಲ್ಲದಷ್ಟು ಡ್ರಗ್ಸ್ ಈ ವರ್ಷ ಸೀಸ್ ಮಾಡಲಾಗಿದೆ. ಸೊ ಸೀಸ್ ಮಾಡದೇ ಇರುವಂತದ್ದು ಎಷ್ಟು ಮಾರ್ಕೆಟ್ ಅಲ್ಲಿ ಇದೆ ಗೊತ್ತಿಲ್ಲ. ನ್ಯೂ ಇಯರ್ ಬೇರೆ ಬರ್ತಾ ಇದೆ, ಡಿಸೆಂಬರ್ 31 ಬರ್ತಾ ಇದೆ. ಈ ಹುಡುಗರೆಲ್ಲ ಅಮಲ್ನಲ್ಲಿ ಏನೇನೋ ಮಾಡಿಬಿಟ್ರೆ ಯಾರು ಕೆಲಸ. ಅದಲ್ಲದೆ ಬಹಳ ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಬೇರೆ ದೇಶಗಳಿಂದ ಎಸ್ಪೆಷಲಿ ನೈಜೀರಿಯಾ, ಥಾಯ್ಲ್ಯಾಂಡ್, ಇಲ್ಲಿಂದ ದೊಡ್ಡ ಹ್ಯೂಜ್ ಅಮೌಂಟ್ ಅಲ್ಲಿ ಸಿಂಥೆಟಿಕ್ ಡ್ರಗ್ಸ್ಗಳು ಭಾರತಕ್ಕೆ ಬರ್ತಾ ಇದೆ. ಹೌ ಇಟ್ ಈಸ್ ಇವನ್ ಪಾಸಿಬಲ್? ಇಲ್ಲಿ ರಾಜ್ಯ ಸರ್ಕಾರ ಫೇಲ್ ಆಯ್ತಾ, ಅಥವಾ ಕಾನೂನು ಫೇಲ್ ಆಯ್ತಾ, ಅಥವಾ ಅವರನ್ನ ಕಂಡು ಹಿಡಿಯುವಲ್ಲಿ ಫೇಲ್ ಆಯ್ತಾ ಅನ್ನುವಂಥ ಪ್ರಶ್ನೆ. ಖಂಡಿತವಾಗ್ಲೂ ಉತ್ತಮವಾದ ಪ್ರಶ್ನೆ ಕೇಳ್ತಾ ಇದ್ದೀರ ತಾವು. ತಮಗೆ ನನ್ನ ತುಂಬುವುದೇದ ಅಭಿನಂದನೆಗಳು. ಈಗ ಅದು ತಮ್ಮ ಪ್ರಶ್ನೆಯಲ್ಲೇ ಕೂಡ ಆನ್ಸರ್ ಇದೆ. ಒಂದು ಸರ್ಕಾರನ ನೀವು ಎಷ್ಟು ನೀಟಾಗಿ ಬೊಟ್ಟು ಮಾಡಿ ತೋರಿಸ್ತೀರ, ಹಂಗೆ ನಮಗೆ ಸಾಮಾಜಿಕ ಜವಾಬ್ದಾರಿನೂ ಇರ್ತದೆ. ಇದು ಒಳಗೆ ಬರ್ಬೇಕಾದ್ರೆ ನಾವು ರಾಜ್ಯ ಸರ್ಕಾರ ಯಾರನ್ನೇನು ಕರ್ಕೊಂಡ್ಬರೋದಿಲ್ಲ, ಕೇಂದ್ರ ಸರ್ಕಾರಕ್ಕೂ ಇದು ಜವಾಬ್ದಾರಿ ಇರ್ತದೆ. ರಾಜಕೀಯ ಕೆಸರ ಸ್ಟಾರ್ಟ್ ಆಮೇಲೆ ಮಾಡೋಣ, ಇದು ಜವಾಬ್ದಾರಿಯುತವಾದ ಕೆಲಸ. ಇದು ಒಂದು ಸರ್ಕಾರನ ಪಾಯಿಂಟ್ ಮಾಡಿ ಹೇಳೋದು ಭಾಳ ಈಸಿ. ರೂಲಿಂಗ್ ಪಾರ್ಟಿಯಲ್ಲಿ ಇರ್ಬೇಕಾದ್ರೆ ಅಪೋಸಿಷನ್ ಅವರು ಕೂಡ ಹೇಳೋದು ಈಸಿ. ಆಮೇಲೆ BJP ಆಡಳಿತಾವಧಿಗಳಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಸಿಕ್ಕಿದೆ ಅಂತ ನನ್ನ ಹತ್ರ ಮಾಹಿತಿನೂ ಇದೆ, ನಾನು ಕೊಡ್ತೀನಿ, ಆಯಿತಾ. ಸರ್ಕಾರ ಅನ್ನೋದು ಅವರು ಕಡಿವಾಣ ಹಾಕ್ತಾರೆ, ಅದಕ್ಕೇನೋ ಕಾನೂನಿದೆ, ಅದಕ್ಕೆ ಆದಂಥ ಕಾನೂನುಗಳಿದೆ. ಇವಾಗ ನಮ್ಮ ವಕೀಲರು ಸಾರು ಕೂಡ ಹೇಳಿದರು, NDPS 1985 ಆ್ಯಕ್ಟು ಇದೆಲ್ಲ ಇದೆ. ಸಾಹೇಬರು ಹೇಳ್ತಾ ಇದ್ದಂಗೆ ನಾನು ಅದನ್ನ ಗಮನಿಸ್ತಾ ಇದ್ದೆ. ಕೆಲವೊಂದು ಅಪರಾಧಗಳೇನಿದೆ, ಏನಿದೆ, ಸ್ಮಾಲ್ ಕ್ವಾಂಟಿಟಿ ಅನ್ನೋದಕ್ಕೆ 1 ವರ್ಷದಿಂದ 10,000 ದಂಡ, 1 ವರ್ಷ ಅಥವಾ 10,000 ದಂಡ. ಅದನ್ನೇ ನಾಟ್ ಕಮರ್ಷಿಯಲ್ ಬಟ್ ಸ್ಮಾಲ್ ಕ್ವಾಂಟಿಟಿ ಇದ್ದರೆ ಅವ್ರಿಗೆ 10 ವರ್ಷ ಅಥವಾ 1 ಲಕ್ಷ ದಂಡ. ಕಮರ್ಷಿಯಲ್ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ 10 ವರ್ಷ, 10 ವರ್ಷದಿಂದ 20 ವರ್ಷ, ಇಲ್ಲ ಅಂದರೆ 1 ರಿಂದ 2 ಲಕ್ಷ ದಂಡ. ಈ ಗಾಂಜಾ, ಈ ಅಫೀಮ್ಸು ಮತ್ತೇನೇನು ಹೆರಾಯಿನ್ಸ್ ಏನೋ ಇದರಲ್ಲಿ ಭಾಳಷ್ಟು ಬಗೆಗಳಿದೆ. ನನಗೆ ಅದರಲ್ಲಿ ಅಷ್ಟೊಂದೇನು ಅನುಭವಗಳಿಲ್ಲ, ನಮಗೆ ಮಾಹಿತಿನೇ ಇಲ್ಲ ಅದ್ರ ಬಗ್ಗೆ. ಇದೆಲ್ಲ ಏನಂದರೆ ಸ್ಮಾಲ್ ಕ್ವಾಂಟಿಟಿಗೇನೆ ಕೋಟ್ಯಾಂತರ ರೂಪಾಯಿ ಬೆಲೆ ಬೀಳ್ತದಂತೆ. ಅದು ನೀವೇ ಹೇಳ್ತಾ ಇದ್ರಿ, ಇವಾಗ ಎಲ್ಲ ಫಾರಿನಿಂದ ಫಂಡ್ ಎಲ್ಲ ಬರುತ್ತಂತೆ. ಅದನ್ನೆಲ್ಲ ಟ್ರ್ಯಾಕ್ ಮಾಡೋದು ರಾಜ್ಯ ಸರ್ಕಾರದ ಕೆಲಸನೋ ಅಥವಾ ಕೇಂದ್ರ ಸರ್ಕಾರನೋ ಆಮೇಲೆ ಹೋಗ್ತಾ ಡಿಸ್ಕಸ್ ಮಾಡೋಣ, ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳಿದೆ. ಬಟ್ ಒಂದು ಅಂತೂ ಭಾಳ ಮುಖ್ಯ, ಈಗ ಯುವ ಜನತೆ ಏನಿದೆ, ಭಾಳಷ್ಟು ಜನ ಸ್ಟ್ರೆಸ್ನಲ್ಲಿದ್ದಾರೆ. ನಾನು ನೋಡ್ದಂಗೆ ನನ್ನ ಸ್ನೇಹಿತರಾಗ್ಬೋದು, ನನ್ನ ಅಣ್ಣನ ಮಕ್ಕಳಾಗ್ಬೋದು, ಮತ್ತೇನೋ ನೋಡ್ತಾ ಇದ್ದೀನಿ, ಭಾಳ ಸ್ಟ್ರೆಸ್ನಲ್ಲಿದ್ದಾರೆ. ಭಾಳಷ್ಟು ಜನಕ್ಕೆ ಉದ್ಯೋಗಗಳಿಲ್ಲ. ಉದ್ಯೋಗ ಸಿಕ್ಕರೂ ಕೂಡ 8 ರಿಂದ 10 ಅವರ್ 12 ಅವರ್ ಕಂಪ್ನಿಗಳು ಪ್ರೆಷರು, ಟಾರ್ಗೆಟ್ ಅಂತದನ್ನ ಕೊಟ್ಟು ಓಡಿಸ್ತಾ ಇದ್ದಾರೆ. 8 ಅವರ್ ಇರೋನ್ನ 7 ದಿವಸ ಇರೋದನ್ನ 6 ದಿವಸ ಆಯಿತು. ಶನಿವಾರ ಭಾನುವಾರ ರಜಾ ಇತ್ತು, ಇವಾಗ ಭಾನುವಾರ ಮಾಡ್ರು ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾರೆ. EMI ಸಾಕಾಗದೇ ಇರೋದಕ್ಕೆ ನಾರಾಯಣಮೂರ್ತಿ ಅವರು ಇತ್ತೀಚೆಗೆ ಅವ್ರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರನೂ ಕೂಡ ನೋಡಿ, ನಾನು ಪೊಲಿಟೈಸ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಕೇಂದ್ರ ಸರ್ಕಾರದವರು ಕೂಡ ಏನೋ ಕೆಲವೊಂದು ಕಾರ್ಮಿಕ ನೀತಿಗಳು ತರ್ತಾ ಇದ್ದಾರೆ. ಕೆಲಸ ಮಾಡೋರು ನಾವು ಸಂಪಾದನೆ ಮಾಡ್ತಾ ಇರೋದು, ಅದೇ ಗಾಂಧೀಜಿ ಹೇಳ್ತಾರಲ್ಲ, ಭೂಮಿ ಬಂದು ನಮ್ಗೆ ಬೇಕಾಗಿರೋದು ಕೊಡುತ್ತೆ, ಆಸೆ ತೀರಿಸುತ್ತೆ, ದುರಾಸೆನಲ್ಲ. ನೀವೇನು ಮಾಡ್ತಾ ಇದ್ದೀರಾ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದ ನಮಗೂ ಗೊತ್ತಿಲ್ಲ ಸರ್. ಈಗಿರೋ ಯೂತ್ಸ್ಗಳಿಗೆಲ್ಲ ಎಜುಕೇಷನ್ ಆಗಿದ ತಕ್ಷಣ ಕ್ಯಾಂಪಸ್ ಇಂಟರ್ವ್ಯೂ ಆಗಿದ ತಕ್ಷಣ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗಿದ ತಕ್ಷಣ ಮತ್ತು ಮನೆ ಕಟ್ಟಬೇಕು, ಮದುವೆ ಮಾಡಬೇಕು, ಭಾಳಷ್ಟು ಜವಾಬ್ದಾರಿಗಳು ಬಂದು ಕೆಲ್ಸಕ್ಕೆ ಹೋಗ್ತಾರೆ. ಪಾಪ 8 ಅಲ್ಲ 12 ಅವರು 14 ಅವರು ವರ್ಕ್ ಫ್ರಮ್ ಹೋಮ್. ಒಬ್ಬರು ಗಂಡ ಹೆಂಡತಿ ಮಾತಾಡ್ಕೊಳ್ಳೋಕ್ಕೇ ಅವರು ಟೈಮ್ ಫ್ರೇಮ್ ಮಾಡ್ಕೋಬೇಕು, ಶೆಡ್ಯೂಲ್ ಮಾಡ್ಕೋಬೇಕು. ಆ ಥರ ಒಂದು ಇದರಲ್ಲಿದ್ದಾರೆ, ಓಡ್ತಾನೇ ಇರಬೇಕು, ಸಂಪಾದನೆ ಸಾಕಾಗಲ್ಲ. ಇವೆಲ್ಲ ಏನಾಗ್ತಾ ಇದೆ, ಮನುಷ್ಯನಿಗೆ ಭಾಳ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದೆ. ಆ ರೀತಿಯಲ್ಲಿ ಸ್ವಲ್ಪ ಯೋಗಗಳು ಮಾಡೋದು, ಸ್ವಲ್ಪ ಇವ್ರು ಹೇಳ್ದಂಗೆ ಜಾಗೃತಿ ಮೂಡಿಸೋದು, ಕಾನೂನಿನ ಅರಿವುಗಳು ಮೂಡಿಸೋದು ಭಾಳ ಅವಶ್ಯಕತೆ. ಅದನ್ನು ಸರ್ಕಾರದ್ದು ಕೂಡ ಜವಾಬ್ದಾರಿ ಇದೆ. ಅಲ್ಲ, ಸರ್ಕಾರಗಳು ಕೂಡ ಕಾರ್ಯಕ್ರಮಗಳನ್ನ ಮಾಡಬೇಕಾಗುತ್ತೆ. ಹೌದು ಮಾಡಬೇಕು. ಪ್ರತಿ ಶಾಲಾ ಮಟ್ಟದಲ್ಲಿ ಸರ್, ಯಾಕಂದ್ರೆ ಅಲ್ಲ ಸರ್, ಈಗ ನನ್ನ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸರ್ಕಾರದ ಜವಾಬ್ದಾರಿ ಬರುತ್ತೆ ಅಂತ. ಸರ್ಕಾರ ಹಿಂದೂ ಪರವಾಗಿಯೋ ಹಿಂದೂ ವಿರೋಧವಾಗಿಯೋ ಪಠ್ಯ ಪುಸ್ತಕದಲ್ಲಿ ಕಲಿಸ್ಬೇಕಾ ಅಂತ ಹೇಳಿ ಬಹಳ ಚರ್ಚೆ ಆಗುತ್ತೆ. ನಾವೇ ನ್ಯೂಸ್ ಅಲ್ಲಿ 3-4 ದಿನ ಹಾಕೊಂಡು ಮಾತಾಡ್ತಾ ಇರ್ತೀವಿ. ಯಾವ್ದು ಒಬ್ಬ ರಾಜ, ಈಗ ಶಿವಾಜಿಯದ್ದು ಸೇರಿಸಬೇಕು, ಟಿಪ್ಪು ಸುಲ್ತಾನ್ ಅನ್ನೋದು ಸೇರಿಸಬೇಕು ಅಂತ. ಇದೆಲ್ಲದರ ಬದಲಿಗೆ ಈ ಡ್ರಗ್ಸ್ ಬಗ್ಗೆ ಜಾಗೃತಿ ಮೂಡಿಸೋದು ಕಡಿಮೆ ಆಗಿದೆ ಅಂತ. ನಾನು ಓದ್ತಾ ಇರ್ಬೇಕಾದ್ರೆ, ನಾನು ಇವ್ರಿಗಿಂತ ಬಹಳ ಚಿಕ್ಕವನು ಅನ್ಸುತ್ತೆ. ನಾನು ಓದ್ತಾ ಇದ್ದ ಸಂದರ್ಭದಲ್ಲೇ ನಮಗೆ ಒಂದು ಇದು ಕೊಡೋರು, ಅದೇನಂತಾರೆ, ಲಾಸ್ಟ್ನಲ್ಲಿ ಮಕ್ಕಳಿಗೆ ಒಂದು ನೀತಿ ಪಾಠಗಳು ಅಂತ ಹೇಳ್ಕೊಡೋರು, ಮಾರಲ್ ಕ್ಲಾಸಸ್ ಅಂತ ಇರೋದು. ಯಾರು ಮಾಡ್ತಾರೆ ಈಗ, ನೀವು ಎಜುಕೇಷನ್ನೇ ಸ್ಕೂಲಿಂದ ಮನೆಗೆ ಬಂದರೆ ವಾಪಸ್ ನಮ್ಮ ಅಣ್ಣನ ಮಗನೇ ಬಂದಿದ ತಕ್ಷಣವೇ ಟ್ಯೂಷನ್ ಕಳಿಸು, ಆ ಎಕ್ಸಾಮ್ಗೆ ರೆಡಿ ಆಗು, ಈ ಎಕ್ಸಾಮ್. ಮಕ್ಕಳಿಗೆ ನೀವು ನೀತಿ ಪಾಠ ಏನು ನಡೀತಾ ಇದೆ, ನಿಮ್ಮ ಸಂಸ್ಕೃತಿ ಏನು, ನಿಮ್ಮ ಆಚಾರ ವಿಚಾರ ಏನು, ಆಟ ಏನು, ಇವುಗಳು ಯಾವುದೂ ಇಲ್ಲ ರೀ. ಬೆಂಗಳೂರು ಸಿಟಿ ಅಂತ ಸಿಟಿಯಲ್ಲಿ ಯಾವ ಮೆಟ್ರೋಪಾಲಿಟನ್ ಸಿಟಿಗಳಿದೆ,
ಇಲ್ಲೆಲ್ಲ ಭಾಳ ಕಲ್ಚರ್ ಚೇಂಜ್ ಆಗಿದೆ ಅಂದರೆ ಫ್ರೀ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ನೀವು ಡ್ರಗ್ಸ್ ಮಾಡಿ ಮತ್ತೊಂದು ಮಾಡಿ ಅನ್ನೋದು ಅಲ್ಲ. ಮೊದಲು ಆಚಾರ ವಿಚಾರಗಳೆಲ್ಲ ಪ್ರಾರಂಭ ಅಂತ ಗಿಡವಾಗಿ ಬಗ್ಗೋದು ಮರವಾಗಿ ಬದ್ದಿತ್ತೆ ಆ ಥರ ಒಂದು ಪರಿಸ್ಥಿತಿಯಲ್ಲಿದೆ. ಬಟ್ ಇದಕ್ಕೆಲ್ಲ ಕೆಲವು ಕಾನೂನುಗಳು ಕೂಡ ಮತ್ತು ಈ ರೀತಿ ಅಪರಾಧಗಳ ಯಾರು ಭಾಗಿಯಾಗ್ತಾರೆ, ಪೆಡ್ಲರ್ಸ್ಗಳು ಯಾರಿದ್ದಾರೆ, ಯಾರು ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದ ಆಗುವಂಥ ಅನುಕೂಲ ಏನು ಅನಾನುಕೂಲಗಳೇನು, ಏನು ಅನುಕೂಲ ಅಂತೂ ಏನೂ ಇಲ್ಲಪ್ಪ ನನಗೆ ಗೊತ್ತಿರೋಂಗೆ ಡ್ರಗ್ಸಿಂದು ಅನಾನುಕೂಲನೇ ಜಾಸ್ತಿ. ಅದರಲ್ಲೂ ಯೂಸ್ ಅಂತ ಏನಿದೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಹೇಳ್ತಾರೆ, ಅಂದರೆ ಈಸಿಯಾಗಿ ಸಿಗ್ತಾ ಇದೆ ಅಂತ, ಆಕ್ಸೆಸ್ ತುಂಬ ಈಸಿ ಇದೆ ಅಂತ. ಅದು ಖಂಡಿತವಾಗ್ಲೂ ಮಾನ್ಯ ಗೃಹ ಸಚಿವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನ ಮುಗಿಸ್ಲೇಬೇಕು ಅಂತ. ಆ ನಿಟ್ಟಿನಲ್ಲಿ ಕಾರ್ಯಕರ್ತರು ಯಾಕಂತ ಹೇಳಿದ್ರೆ ಈಗಿನ ಕಾಲದ ಯೂತ್ಸ್ ಅಲ್ಲಿ ಗಾಂಜಾ ಸೇವನೆ ಅಂತ ಹೇಳಿದ್ರೆ ಅದು ಡ್ರಗ್ಸ್ ಅಲ್ಲ. ಆಮೇಲೆ ಮತ್ತೆ ಇನ್ನೊಂದು ಏನಾಗ್ಬಿಟ್ಟಿದೆ, ಗೇಟ್ ವೇ ಆಫ್ ಡ್ರಗ್ಸ್ ಅಂತ ಕರೀತಾ ಇದ್ದಾರೆ. ನಾನು ಇನ್ನೊಂದು ಇತ್ತೀಚಿನ ದಿವಸಗಳಲ್ಲಿ ಎಲ್ಲರಿಗೂ ಜವಾಬ್ದಾರಿ ಇರ್ತದೆ, ಮಾಧ್ಯಮ ಆಗ್ಬೋದು, ಸಿನಿಮಾ ರಂಗ ಆಗ್ಬೋದು, ನಾಟಕಗಳಾಗ್ಬೋದು, ಭಾಳಷ್ಟು ಜನ ನೋಡ್ತಾ ಇದ್ವಿ. ಅದನ್ನ ಸಿನಿಮಾದಲ್ಲೇ ಭಾಳ ಒಂದು ಹೀರೋಗಳೇ ಮಾಡೋ ಥರ. ಮೊದಲೆಲ್ಲ ರಾಜ್ಕುಮಾರ್ ಅವ್ರನ್ನೆಲ್ಲ ನೋಡ್ತಾ ನಾವು ರಾಜ್ಕುಮಾರ್ ಅವ್ರನ್ನೆಲ್ಲ ನೋಡ್ತಾ ಇದ್ವಿ. ಅವ್ರು ಸಿನಿಮಾ ನೋಡ್ಕೊಂಡು ಹೊರಗಡೆ ಬರೀ ನಮಗೆ ಅಪ್ಪ ನಾವು ಇನ್ಮೇಲೆ ಹಳ್ಳಿಗೆ ಹೋಗಿ ನಾವು ಸ್ವಲ್ಪ ಹೊಲ ಗದ್ದೆಲ್ಲಿ ಕೆಲಸ ಮಾಡೋಣ ಅಂತ ಅನ್ಸೋದು. ಈಗ ಬರ್ತಾ ಇರೋದು ಯಾವುದೋ ಒಂದು ಸಿನಿಮಾ ನೋಡಿದವರಲ್ಲಿ ಎಷ್ಟು ಭಯಂಕರವಾಗಿದೆ ಅಂದರೆ ಅಪ್ಪಪ್ಪ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಸೇರಿ ಆ ದಂಧೆಯಲ್ಲಿ ಪಾಲು ಆಗಿದ್ದಾರೆ. ಅಂದರೆ ಅದನ್ನು ಮೋಜು ಮಸ್ತಿ ಅನ್ನೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ತೊಗೊಂಡ್ರೇ ತಮ್ಮ ಜೀವನ ಆ ಥರ ಮಾಡೋನೇ ಹೀರೋ ಅನ್ನೋ ಥರ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಸಾಮಾಜಿಕವಾಗಿ ಜವಾಬ್ದಾರಿ ಎಲ್ಲರೂ ಹಂಚ್ಕೋಬೇಕಾಗಿ ಬರುತ್ತೆ ಅಂತ. ಎಲ್ಲ ಪಕ್ಷಗಳ ಜವಾಬ್ದಾರಿಯೂ ಇದೆ, ಸರ್ಕಾರದ ಜವಾಬ್ದಾರಿ ಕೂಡ ಇದೆ, ವಿರೋಧ ಪಕ್ಷದ ಜವಾಬ್ದಾರಿಯೂ ಕೂಡ ಇದೆ. ಹೇಗೆ ಮೇಡಮ್, ಈ ಬಾರಿ ಅಧಿವೇಶನ ಅಂತೂ ಆರಂಭ ಆಗ್ತಾ ಇದೆ, ಪ್ರಶ್ನೆ ಮಾಡ್ತೀರಾ ಈ ವಿಚಾರಗಳನ್ನ, ಅಥವಾ DKC ಅವರ ವಾಚ್ ಬಗ್ಗೆನೇ 3-4 ದಿನ ಚರ್ಚೆ ಆಗ್ಬಿಡುತ್ತಾ ಹೆಂಗೆ ಅಂತ? ಮೊಟ್ಟ ಮೊದಲನೇದಾಗಿ ಅಶ್ವವೇಗ ಚಾನಲ್ಗೆ ನಾನು ಧನ್ಯವಾದ ಹೇಳ್ತೀನಿ. ಈ ವಿಷಯನ ಇವತ್ತಿಟ್ಟಿದ್ದೀರಾ, ನಿಜವಾಗ್ಲೂ ಇದು ಪ್ರಸ್ತುತ ಬೇಕಾಗಿರೋದು. 3-4-5-6 ದಿನದಿಂದ ನಾನು ನೋಡ್ತಾನೆ ಇದ್ದೀನಿ, ಡೈಲಿ ಪೇಪರಲ್ಲಿ ಅದೇ ಬರ್ತಾ ಇದೆ. ಎಲ್ಲಿ ನೋಡಿದ್ರು ಗಾಂಜಾ ಇದಾಯಿತು ಏನಾಯಿತು ಅದೇ. ಇಷ್ಟಾದರೂ ಕೂಡ ಇದರ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ನೀವೇ ಪ್ರಥಮ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಭಾಳ ವಿಷಾದವಾಗಿ ಹೇಳ್ತಿದ್ದೀನಿ, ಕಾಂಗ್ರೆಸ್ ವಕ್ತಾರರು ಆಡಳಿತಾರೂಢ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಪ್ರಶ್ನೆ ಕೇಳುವ ನೀವು ಉತ್ತರ ಕೊಡಲೇಬೇಕು. ಅದು ಬಿಟ್ಟು ಏನು ಮಾಡಬೇಕು ಈ ಥರ ಮಾತಾಡ್ತಿದ್ದೀರಾ. ನಿಜಕ್ಕೂ ಪ್ರತಿದಿನ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಡಲು ಪ್ರತಿ ದಿನಕ್ಕೊಂದು ತಿರು, ಕ್ಷಣಕ್ಕೊಂದು ಚೇಂಜ್. ಏನ್ ಮಾಡ್ತಿದ್ರು ನಿಮ್ಗೆ ಗೊತ್ತಿಲ್ಲ. ರೈತರ ಬಗ್ಗೆ ಬೇಡ ನಿಮ್ಗೆ, 580 ಜನ ಗುಂಡಿ ಬಿದ್ದು ಸತ್ರು ಅದರ ಬಗ್ಗೆ ನಿಮಗೆ ಬೇಡ, ಅಥವಾ ತೊಗರಿ ಬೆಳೆಗೆ ಇವರಿಗೆ ಖರೀದಿ ಕೇಂದ್ರದ ಅವಶ್ಯಕತೆ ಇಲ್ಲ, ಶಾಲಾ ಕಾಲೇಜುಗಳಲ್ಲಿ ಇಷ್ಟೆಲ್ಲ ಈ ತರ ಡ್ರಗ್ಸ್ ಮಾಫಿಯಾ ಇದೆ ಅದರ ಬಗ್ಗೆ ನಿಮ್ಗೆ ಅವಶ್ಯಕತೆನೇ ಇಲ್ಲ, ಶಾಲಾ ಕಾಲೇಜ್ 70,000 ಶಾಲೆಗಳು ಕನ್ನಡ ಶಾಲೆಗಳು ಮುಚ್ಚುತ್ತವಿದೆ ಅದರ ಬಗ್ಗೆ ಬೇಕಾಗಿಲ್ಲ. ಅದೇ ನಿಮ್ಮ ಕಲಬುರ್ಗಿಯ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡ್ತಾರೆ, ಏನಂತ ಮಾತಾಡ್ತಾರೆ, ಅವ್ರದ್ದು ಶಾಲೆ ಬಗ್ಗೆ ಮಾತಾಡ್ತಿರಲ್ಲ, ನಾಚಿಕೆ ಆಗ್ಬೇಕ್ರಿ. ಇಡೀ ಇದರಲ್ಲಿ ಇತ್ತೀಚೆಗೆ 2025ಕ್ಕೆ PUC ಫಲಿತಾಂಶ 22 ಶಾಲೆಯಲ್ಲಿ ಶೂನ್ಯ ಅವರ ಜಾಗದಲ್ಲಿ. ಅರ್ಥ ಆಯ್ತಾ? ಒಂದು ದಿನ ಅವರು, ನಾನು ಹೇಳ್ತಿದ್ದೀನಿ ವಾಹಿನಿ ಮುಖದ ನಾನು ಕೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರೇ, ಒಂದು ದಿನ ನಿಮ್ಮ ರಾಜ್ಯದ ಪರಿಸ್ಥಿತಿ, ನಿಮ್ಮ ಏರಿಯಾದ ಪರಿಸ್ಥಿತಿ, ನಿಮ್ಮ ಉಸ್ತುವಾರಿಯಾಗಿದ್ದೀರಾ, ಅಲ್ಲಿ ಮಕ್ಕಳು ಈ ತರ ಫೇಲ್ ಆಗ್ತಿದ್ದಾರೆ, ಯಾರು ಪಾಸ್ ಆಗ್ತಾ ಇಲ್ಲ, ಶೂನ್ಯ ಫಲಿತಾಂಶ ಬರ್ತಾ ಇದೆ, ಒಂದಿನ ಯೋಚನೆ ಮಾಡಲ್ಲ, ಬೇಡದೆಲ್ಲ ಮಾತಾಡ್ತಾರೆ. ಈ ಸರ್ಕಾರಕ್ಕೆ ನಿಜವಾಗ್ಲೂ ಇದನ್ನೆಲ್ಲ ನಿಯಂತ್ರಣ ಮಾಡುವಂತ ಹೊಣೆಗಾರಿಕೆ ಇದ್ರು ಅವ್ರು ಏನಾದ್ರು ಹೊಣೆಗಾರಿಕೆ ಇದೆಯಾ ನಿಮ್ಮ ಹತ್ರ? ಅಥವಾ ಪ್ರಶ್ನೆ ಈಗ ಅಧಿವೇಶನದಲ್ಲಿ ಈ ಚರ್ಚೆಯನ್ನು ಆರಂಭಿಸಬೇಕಾದವ್ರು ಯಾರು ಅಂತ ಕೇಳಿದ್ರೆ ವಿರೋಧ ಪಕ್ಷ. ನೋಡಿ, ಅಧಿವೇಶನದಲ್ಲಿ ಈ ಸಲ ನಾವು 9ನೇ ತಾರೀಕಿಗೆ ಖಂಡಿತವಾಗ್ಲೂ ನಮ್ಮ ಹೋರಾಟ ಇದೆ. ರೈತರ ಸಮಸ್ಯೆಗಳ ಬಗ್ಗೆ ಇದೆ, ಖರೀದಿ ಕೇಂದ್ರ ಮಾಡಿಲ್ಲ, ಮೆಕ್ಕೆಜೋಳ ಬಗ್ಗೆ ನೋಡಿ 54 ಟನ್ ಮೆಕ್ಕೆಜೋಳ ನಾವು ಬೆಳಿತೀವಿ, ಒಂದೇ ಒಂದು ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ. CM ಸಿದ್ದರಾಮಯ್ಯನವರು ಆದೇಶ ಮಾಡ್ತಾರೆ 5 ಟನ್ ಮೆಕ್ಕೆಜೋಳ ಪರಿಸ್ಥಿತಿ ಮಾಡಿ, ಉಳಿದಿರೋ 49 ಟನ್ ಮೆಕ್ಕೆಜೋಳ ಎಲ್ಲಿಗೆ ಹೋಗ್ಬೇಕು ರೈತರ ಬಗ್ಗೆ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ. ಎಲ್ಲಾದ್ರೂ ನೋಡಿ, ಬೆಳಗಾವಲ್ಲಿ ಇಲ್ಲಿ ಇವತ್ತು ಮಾಡಕ್ಕೆ ಕಾರಣ ಯಾರು ಗೊತ್ತಾ? BSY ಯಡಿಯೂರಪ್ಪನವರು ಇರುವಾಗ ಅಲ್ಲಿ ಸೌಧನ ಕಟ್ಟಿಸಂತ ಅವರ ಮುಖ್ಯಮಂತ್ರಿ ಇದರಲ್ಲಿ ಆಗಿರೋದು. ಆಯ್ತಾ? ಏನಕ್ಕೆ ಹೇಳಿ, ಉತ್ತರ ಕರ್ನಾಟಕ ಅಲ್ಲ ಕಂಪ್ಲೀಟ್ ಆಗಿರೋದು. ಇಬ್ರು BSY ಇದ್ರು. ಉತ್ತರ ಕರ್ನಾಟಕದ ಸಬ್ಜೆಕ್ಟ್ ಏನ್ರಿ ನಾನು ಹೇಳುದು, ನಾನು ಉತ್ತರ ಕರ್ನಾಟಕದ ಹದಿನೈದು ನ್ಯೂಸ್ ಬಂದಿದೆ. 15 ಒಂದು ಕಡೆ ಬಹಳ ಬೇಸರದಿಂದ ವಿಷಾದವಾಗಿ ಹೇಳ್ತಾ ಇದ್ದೀನಿ, ಇಡೀ ದೇಶದಲ್ಲಿ ನಾವು ಹೈಯೆಸ್ಟ್ ಅಲ್ಲಿ ಇದೀವಿ. ಭ್ರಷ್ಟಾಚಾರದಲ್ಲಿ ಮಾತ್ರ ಹೈಯೆಸ್ಟ್ ಅಲ್ಲ,
ಮೇಡಮ್, ಕರ್ನಾಟಕ ಫೇಮಸ್ ಇದ್ರಲ್ಲೂ ಆಗ್ತಾ ಇದೆ. ನಿಮ್ಗೆ ಮಾಹಿತಿ ಕೊಡ್ತಾರೆ. ಕರ್ನಾಟಕ ನಿಮ್ಗೆ ಫೇಮಸ್ ಯಾರ ಇಲ್ಲಿ ನೋಡಿ, ಬಗ್ಗೆ ಮಾತಾಡಿದ್ದಾರೆ ಅಲ್ಲರಿ ಭ್ರಷ್ಟಾಚಾರದ ಬಗ್ಗೆ ಇಡೀ ನೀವು? ಇಡೀ ಒಂದು ಹೇಳಿಕೆ ಇಲ್ಲ, ಒಂದು ನೀವು ವಿರೋಧ ಇಲ್ಲಿ ಕೇಳಿ. ಪಕ್ಷದ ಅಲ್ಲ ಸರ್, ನಾಯಕರು ಅವ್ರು ಇಲ್ಲಿ ಕೇಳಿ. ಈಗ ಭ್ರಷ್ಟಾಚಾರ ಇದನ್ನ ಹೇಳ್ತಾ ಇದ್ದೀನಿ. ಇಗ್ನೋರ್ ಮಾಡೋಣ. ಇಲ್ಲಿ ಹೇಳ್ತೀನಿ. ಅವ್ರು ಹೇಳ್ತಾ ಇರೋದು ಹೇಳ್ತಾ ಇರೋದು, ಹೈಡ್ರೋ ಗಾಂಜಾದಲ್ಲಿ ಇಲ್ಲಿ ಕೇಳಿ. ಬೆಂಗಳೂರೇ ಒಟ್ಟು highest ಆಗ್ಬಿಟ್ಟಿದೆ. ಒಟ್ಟು ಸರ್, ನಾನು ಒಂದು ನಿಮಿಷ ಕೊಡ್ತೀನಿ ಸರ್, ಕಾರ್ತಿಕ್ ಒಂದು ಸೆಕೆಂಡ್ ಲೋಕಸಭೆಯಲ್ಲಿ submit ಮಾಡೋ document ನಾನು ಕೊಡ್ತೀನಿ. ನೋಡಿ, ನೀವು ಮಾತಾಡಿಲ್ಲ ದಯವಿಟ್ಟು ನೋಡಿ. ಒಂದು ಇದರಲ್ಲಿ 844 ಕೆಜಿ ಒಂದು ಇದರಲ್ಲಿ ಅಂದಾಜಾಗಿ ಒಂದು ಹೇಳಿದ್ದಾರೆ. ಈಗ ಇದು ನಿನ್ನೆ ಬಂದಿರೋದಂತ ಪೇಪರ್ 844 ಕೆಜಿಯಲ್ಲಿ 294 ನಮ್ದೆ 35% ನಾವೇ ಇಡೀ ದೇಶದಲ್ಲಿ ಕರ್ನಾಟಕ ಯಾವ್ದಾವ್ದಕ್ಕೆ ಹೆಸರಾಗ್ತಿದೆ. ಭ್ರಷ್ಟಾಚಾರ ಒಂದು ಸೈಡಲ್ಲಿ ಇಡಿ, ಗುಂಡಿಯಲ್ಲಿ ಸತ್ತವರ ಸೈಡಲ್ಲಿ ಇಟ್ಬಿಡಿ. ಈಗ ಡ್ರಗ್ ಮಾಫಿಯಾದಲ್ಲೂ ಕರ್ನಾಟಕ ನಂಬರ್ 1 ಅಲ್ಲಿದೆ. ಇದು ಬೇಕಾ ನಮಗೆ? ಈ ತರ ಕರ್ನಾಟಕನ ಯಾವತ್ತಾದ್ರೂ ನೀವು ಮಾತಾಡಿದ್ರೆ ಕಾಂಗ್ರೆಸ್ ಅವ್ರು ನಾನು ಅನೇಕ ಬೇರೆ ಬೇರೆ ಖಾಸಗಿ ಚಾನೆಲ್ಗಳಲ್ಲಿ ಮಾತಾಡೋದು ಕೇಳಿದೀನಿ. ಏನಂತಾರೆ ಗೊತ್ತಾ, ನೀವಿದ್ದಾಗ ಆಗಿಲ್ವಾ ನೋಡಿ, ಈ ಪರಿ ಯಾವತ್ತೂ ಆಗಿಲ್ಲ. ಎಂದೂ ಕಂಡು ಕೇಳಿರದಂತ ಇಷ್ಟು ಡ್ರಗ್ಸ್ ಗಳು ಸಿಕ್ಕಿ ಬೀಳ್ತಾ ಇದೆ. ಇದು ಗೊತ್ತಿರುವಂತದ್ದು ಸಿಕ್ಕಿ ಗೊತ್ತಿರೋದ್ರಿಂದ ಎಷ್ಟಿದೆ ನೋಡಿ. ನಿಮ್ಗೆ ಸರ್ಕಾರಕ್ಕೆ ನಾನೊಂದು ಅಂಕಿ ಅಂಶವನ್ನು ಈ ಕೊಡ್ತೇನೆ, ದಪ್ಪ ಕೇಳಿ. ಚರ್ಮದ ಸರ್ಕಾರಕ್ಕೆ ಒಟ್ಟು ಎಷ್ಟು ಚೀಮಾರಿ ಹಾಕಿರೋ ಏನು ಪ್ರಯೋಜನ ಇಲ್ಲ. ಅವ್ರ ಹತ್ರ ಉತ್ತರ ಪಡ್ಕೊಳ್ಳೋಣ ಸರ್. ಒಟ್ಟು 1078 ಪ್ರಕರಣಗಳಲ್ಲಿ ಒಟ್ಟು 1491 ಆರೋಪಿಗಳು ಇಂಡಿಯನ್ಸ್ ಬಂಧನ ಆಗಿದೆ. ವಿದೇಶಿಯರು 52 ಜನರ ಬಂಧನ ಆಗಿದೆ. ಅದರ ಜೊತೆ 45 ಜನ ಬರೀ ನೈಜೀರಿಯಾದಿಂದಲೇ ಬಂದವರು. ಒಟ್ಟು 200 kgಗೂ ಅಧಿಕ ಸಿಂಥೆಟಿಕ್ ಡ್ರಗ್ಸ್ ಬಗ್ಗೆ ನಾನು ಹೇಳ್ತಾ ಇರೋದು. ಅಷ್ಟು ಬಂದಿದೆ. 302 ವಿದೇಶಿಯರನ್ನ ಗಡೀಪಾರು ಮಾಡಲಾಗಿದೆ. ಈ 200 kgಯಷ್ಟು ಡ್ರಗ್ಸ್ಗಳು ಅಷ್ಟು ಸುಲಭದಲ್ಲಿ ಮಕ್ಕಳ ಕೈಗೆ, ವಿದ್ಯಾರ್ಥಿಗಳ ಕೈಗೆ, ಯುವಕರ ಕೈಗೆ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಹಂಗಂದ್ರೆ ಫೇಲ್ಯೂರ್ ಆಯ್ತು ಅಂತ. ಕಾರ್ತಿಕ್, ಇದಕ್ಕೆ ಒಂಚೂರು ಆಡ್ ಮಾಡಿ. ಈ ತರ ವಿಷಯಗಳು, ಈ ತರ ಇಲ್ಲಿಗಲ್ ವಿಷಯಗಳು ಕಾಂಗ್ರೆಸ್ ಸರ್ಕಾರ ಬಂದಾಗ ಜಾಸ್ತಿ ಯಾಕಾಗುತ್ತೆ ಅಂತ ಒಂದು ವಿಷಯ ಹೇಳ್ತೀನಿ. ಒಂದು ಎಕ್ಸಾಂಪಲ್ ಜೊತೆ ಹೇಳ್ತೀನಿ ನೋಡಿ. ನಾವು ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಿಲ್ಲ. ಒಂದು ವರ್ಗ ಇದೆ, ಬಿಜೆಪಿ ಅವರಿಗೆ ಮುಸ್ಲಿಂ ಆಗಲ್ಲ ಅಂತ, ಅದನ್ನ ಮಾತಾಡ್ತಿಲ್ಲ. ಆದ್ರೆ ಒಂದು ಮಾತು ಈ ವಾಹಿನಿ ಮುಖಾಂತರ ನಾನು ಕೇಳಲೇಬೇಕು. ಎಲ್ಲಾ ಕ್ರಿಮಿನಲ್ಗಳ ವಿಷಯ ಬಂದಾಗ ನಾನು ಮುಸ್ಲಿಂ ಮುಖಂಡರಿಗೆ ಇದನ್ನ ಹೇಳ್ತೀನಿ, ಬರೀ ಮುಸಲ್ಮಾನರ ಹೆಸರು ಯಾಕೆ ಬರುತ್ತೆ, ಅದನ್ನ ಅವರು ಚರ್ಚೆ ಮಾಡ್ಬೇಕು. ಎಲ್ಲರೂ ಕೆಟ್ಟವರಂತ ಹೇಳ್ತಾ ಇಲ್ಲ.